ದೇವಸ್ಥಾನದಲ್ಲಿ ಹಿಂದೂ ಭಕ್ತರಿಗಷ್ಟೇ ಪಾರ್ಕಿಂಗಿಗೆ ಅವಕಾಶ ಅನ್ನುವಂಥದ್ದು ಪರ ವಿರೋಧದ ಚರ್ಚೆಗೆ ಕಾರಣವಾಗಿದೆ ಅನ್ನೋದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಇಬ್ಬರು ಗೆಸ್ಟ್ಗಳು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲೇ ಇದ್ರು. ಮುರಳೀಕೃಷ್ಣ ಅವರು ಕೂಡ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಮುರಳೀಕೃಷ್ಣ ಅವರೇ, ಇದೇ ರೀತಿಯಾಗಿ ಈ ಹಿಂದೆನೂ ಕೂಡ ಜಾತ್ರೆ ನಡೆಯುವಂತ ಸಂದರ್ಭದಲ್ಲಿ ಬರೀ ಹಿಂದೂಗಳು ಮಾತ್ರ ವ್ಯಾಪಾರವನ್ನ ಮಾಡಬೇಕು ಅನ್ನುವಂತ ರೂಲ್ಸ್ ಅನ್ನ ಮಾಡಿದ್ರು ಹಿಂದೂ ಪರ ಸಂಘಟನೆಯವರು. ಇದೆಷ್ಟು ಮಟ್ಟಿಗೆ ಹಾಗಾದ್ರೆ ಸಮರ್ಥನೆ ಮಾಡ್ಕೊಳ್ಬಹುದು ಅಂತ ಅನ್ಸತ್ತೆ ನಿಮ್ಗೆ? ನೋಡಿ, ನಾವು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು, ನಾನು ಆಗ್ಲೇ ಹೇಳಿದೆ, ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಂತ ಹೇಳುವಂತ ಇದರ ಅಡಿಯಲ್ಲಿ ಬರುವಂತ ಯಾವುದೇ ದೇವಸ್ಥಾನಗಳು, ಧಾರ್ಮಿಕ ಕೇಂದ್ರಗಳು, ಅದು ಹಿಂದೂಗಳ ಭಾವನೆ, ನಾನು ಹೇಳ್ತಾ ಇದ್ದ ಈ ಭಾವನೆಗಳಲ್ಲಿ ವ್ಯತ್ಯಾಸಗಳಿದೆ. ಇತರ ಧರ್ಮೀಯರು ಅವ್ರ ಭಾವನೆಗಳಲ್ಲಿ ವ್ಯತ್ಯಾಸ ಇದೆ. ಅವ್ರು ಒಪ್ಕೊಳ್ಳೋದಿಲ್ಲ, ನಮ್ಮ ಭಾವನೆಗಳನ್ನ ಒಪ್ಕೊಳ್ಳೋದಿಲ್ಲ, ನಮ್ಮ ನಂಬಿಕೆಗಳನ್ನ ಒಪ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಇವತ್ತು ನಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಅಥವಾ ನಮ್ಮ ಧಾರ್ಮಿಕ ಕೇಂದ್ರಗಳ ನಡುವಂತ ಚಟುವಟಿಕೆ, ಅದು ಜಾತ್ರೆ ಇರ್ಬೋದು, ಸಂತೆ ಇರ್ಬೋದು, ಅದ್ರಲ್ಲಿ ನಮ್ಮ ಧರ್ಮದವರಿಗೆ ಮಾತ್ರ ಅವಕಾಶ ಕೊಡ್ಬೇಕು ಅಂತ ಅನ್ನುವಂಥದ್ದು ಆಗ್ರಹ ನಮ್ಮ ಸಂಘಟನೆ ಕಡೆಯಿಂದ. ಸರ್, ಯಾಕೆ ಪ್ರಶ್ನೆ ಆಗುತ್ತೆ ಅಂದ್ರೆ ಮಾತಾಡ್ತೀನಿ. ನರೇಂದ್ರ ನಾಯಕ್ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು. ಸರ್, ಇಲ್ಲಿ ಮೇನ್ ಆಗಿ ಮತ್ತೊಂದು ಪ್ರಶ್ನೆ ಅಂದ್ರೆ, ಹಿಂದೂ ಧರ್ಮ ಸಾಕಷ್ಟು ಧರ್ಮಗಳಿಗೆ ಈ ಧರ್ಮ ಎಷ್ಟು ಶ್ರೇಷ್ಠನಪ್ಪ, ಎಷ್ಟು ಚೆನ್ನಾಗಿದೆ, ನಮ್ಮ ಧರ್ಮದಲ್ಲೂ ಕೂಡ ಈ ರೀತಿಯಾಗಿ ಇರಬೇಕಾಗಿತ್ತು ಅಂತ ಸಾಕಷ್ಟು ಜನ ಅಂದ್ಕೊಂಡಿದ್ದಂಥವ್ರು. ಆದ್ರೆ ಕೆಲವೊಂದು ರೂಲ್ಸ್ಗಳು ಮಾಡಿದಂತ ಸಂದರ್ಭದಲ್ಲಿ ಕೆಲವರಿಗೆ ಘಾಸಿ ಆಗೋದು ಸಹಜ ಅಂತ ಕಾಣಿಸುತ್ತೆ ಈ ರೀತಿಯಾಗಿ ನೋಡ್ಬೇಕಾದ್ರೆ. ನೋಡಿ, ಈ ಪಾರ್ಕಿಂಗ್ ವಿಷಯದಲ್ಲಿ ನಾನು ಒಪ್ಕೊಂಡೆ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಜಾಗದಲ್ಲಿ ಭಕ್ತಾದಿಗಳು ಮಾತ್ರ ಬರಬೇಕು. ಹೊರಗಡೆ ನಡೆಯುವ ಕಮರ್ಷಿಯಲ್ ಆಕ್ಟಿವಿಟಿಗೆ ಅದಕ್ಕೂ ನೀವು ಜಾತಿ ನಿರ್ಬಂಧ ಮಾಡೋದನ್ನ ನಾನು ಒಪ್ಕೊಳ್ಳೋದು. ಯಾಕೆಂದ್ರೆ ಅದು ಕಮರ್ಷಿಯಲ್ ಆಕ್ಟಿವಿಟಿ, ಅದಕ್ಕೂ ನಿಮ್ಮ ಧರ್ಮಕ್ಕೂ ಏನೋ ಸಂಬಂಧ ಇಲ್ಲ. ಯಾಕೆಂದ್ರೆ ಅಲ್ಲಿ ಬೇಲ್ಪುರಿ ಸ್ಟಾಲ್ ಹಾಕ್ತಾರೆ, ಇನ್ನೊಂದು ಹಾಕ್ತಾರೆ, ಮತ್ತೊಂದು ಹಾಕ್ತಾರೆ. ಅಲ್ಲಿ ನಿಮ್ಮ ಧರ್ಮಕ್ಕೆ ತೊಂದರೆ ಬರುವಂತಹದ್ದು ಏನಾದ್ರು ಇಟ್ರೆ ನೀವು ತಪ್ಪು ಅಂತ ಹೇಳ್ಬಹುದು. ಆದ್ರೆ ಬರೇ ಕಮರ್ಷಿಯಲ್ ಆಕ್ಟಿವಿಟಿಯನ್ನ ಈ ತರ ನೀವು ನಿರ್ಬಂಧ ಹೊಂದಿಸೋದು ನಾನು ಒಪ್ಕೊಳ್ಳೋದು. ಆಕ್ಚುಲಿ ನನ್ನ ಪ್ರಶ್ನೆ ಖುಷಿಯಾಗಿರ್ಬೇಕಾಗಿತ್ತಲ್ವಾ? ಎಲ್ಲಾ ಧರ್ಮದವರಿಗೂ ನಾವು ಅವಕಾಶ ಮಾಡ್ಕೊಡ್ತೀವಿ, ಬನ್ನಿ ನಮ್ಮ ದೇವಸ್ಥಾನಕ್ಕೆ, ಬನ್ನಿ ಆಶೀರ್ವಾದವನ್ನ ಪಡ್ಕೊಳ್ಳಿ, ನಮ್ಮ ದೇವರ ಆಶೀರ್ವಾದವನ್ನ ಪಡ್ಕೊಳ್ಳಿ, ನಮ್ಮಲ್ಲಿ ಯಾವುದೇ ರೀತಿಯಾದಂಥ ಜಾತೀಯತೆ ಇಲ್ಲ, ಧರ್ಮದ ಭೇದ ಭಾವ ಇಲ್ಲ ಅಂತ ಬಂದಂಥ ಸಂದರ್ಭದಲ್ಲಿ ಎಂಥವ್ರಿಗಾದ್ರೂ ಒಂದು ರೀತಿಯಾದಂಥ ಪ್ರೌಡ್ ಅನ್ನಿಸ್ಬೇಕಾದಂಥ ನಿರ್ಧಾರ ಆಗ್ಬೇಕಾಗಿತ್ತೇನೋ ಅನ್ನುವಂಥ ಮಾತುಗಳು ಕೂಡ ಇದೆ. ಮುರಳೀಕೃಷ್ಣ ಅವರೇ, ನಿಮ್ ರಿಯಾಕ್ಷನ್ ಇದಕ್ಕೆ? ಇವತ್ತು ಪುತ್ತೂರಿನ ಜಾತ್ರೆ ಅಂತ ಹೇಳಿದ್ರೆ, ಮಲಂಗೇಶ್ವರ ದೇವಸ್ಥಾನ ಜಾತ್ರೆ ಅಂತ ಹೇಳಿದ್ರೆ ಸುಮಾರು 8 ದಿವಸಗಳ ಕಾಲ, ಸುಮಾರು ಕಿಲೋಮೀಟರ್ ಗಟ್ಟಲೆ ಲಕ್ಷಾಂತರ ಜನ ಸೇರುವಂತ ಜಾಗ, ಸುಮಾರು ಕಿಲೋಮೀಟರ್ ಗಟ್ಟಲೆ ದೇವರ ಸವಾರಿ ಇದೆ, ಲಕ್ಷಾಂತರ ಜನ ಇದ್ರಲ್ಲಿ ಸೇರ್ಕೊಳ್ತಾರೆ. ಅದರಲ್ಲಿ ಮುಸಲ್ಮಾನರು ಇರ್ಬೋದು, ಹಿಂದೂಗಳು ಇರ್ಬೋದು, ಕ್ರಿಶ್ಚಿಯನ್ರು ಇರ್ಬೋದು, ಎಲ್ಲರೂ ಇರ್ಬೋದು. ನಾವು ಹೇಳ್ತಾ ಇರ್ತಕ್ಕಂಥದ್ದು, ದೇವರನ್ನ ಯಾರೆಲ್ಲ ಭಕ್ತಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡ್ತಾರ ಅವರೆಲ್ಲರೂ ಭಕ್ತಾದಿಗಳು ಒಂದು ಭಾಗ. ಎರಡನೇದು, ಇಲ್ಲಿ ಪ್ರಶ್ನೆ ಮಾಡಿರ್ತಕ್ಕಂಥದ್ದು, ದೇವಸ್ಥಾನದ ಜಾತ್ರೋತ್ಸವ ನಡೆಯುವಂತ ಸಂದರ್ಭ, ಆ ದೇವಸ್ಥಾನದ ಜಾಗದಲ್ಲಿ ಯಾವೆಲ್ಲ ಚಟುವಟಿಕೆಗಳು ನಡೆಯುತ್ತೆ, ಅದು ಸಂತೆ ಇರ್ಬೋದು ಅಥವಾ ಬೇರೆ ಬೇರೆ ಅಂಗಡಿಗಳಿರ್ಬೋದು, ಅದನ್ನ ಹಿಂದೂಗಳಿಗೆ ಮಾತ್ರ ಕೊಡಬೇಕು ಅಂತ ಹೇಳುವಂಥದ್ದು ಸಂಘಟನೆ ಆಗ್ರಹ. ಯಾಕೆ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಇವತ್ತು ಆ ಜಾಗದಲ್ಲಿ ಒಂದು ವ್ಯಾಪಾರ ಮಾಡ್ಬೇಕಾದ್ರೆ ಅದು ಹಿಂದೂಗಳಿಗೆ ಮಾತ್ರ ಅವಕಾಶ. ಅದು ಬರ್ಲಿ, ಮುಸಲ್ಮಾನರು ಬರ್ಲಿ, ಹಿಂದೂ ಯಾರು ಬೇಕಾದ್ರೂ ಬಂದು ಪ್ರಾರ್ಥನೆ ಮಾಡ್ಲಿ, ನಮ್ಗೇನು ಅಡ್ಡಿ ಇಲ್ಲ. ಅಲ್ಲಿ ನಾನು ಹೇಳ್ತಕ್ಕಂಥ ಆ ಜಾತ್ರೋತ್ಸವ ಅಂತ ಹೇಳುವಂಥದ್ದು ನಮ್ಮ ಒಂದು ಉತ್ಸವ, ನಮ್ಮ ಒಂದು ಆಚರಣೆ. ನಾನು ಹೇಳ್ತಾ ಇರ್ತಕ್ಕ ಆ ಆಚರಣೆ ಒಪ್ಪಿಕೊಳ್ಳದವ, ಆ ಜಾಗಕ್ಕೆ ಯಾಕೆ ಬರ್ಬೇಕು? ಜಾತ್ರೆ ಆಚರಣೆ ಒಪ್ಪಿಕೊಳ್ಳದವ, ದೇವರನ್ನ ನಮ್ಮದವ, ಆ ಜಾಗಕ್ಕೆ ಯಾಕೆ ಬರ್ಬೇಕು? ಜಾಗದಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇಲ್ವಾ? ನಾನು ಅವಾಗ್ಲೇ ಒಂದು ನರೇಂದ್ರ ನಾಯಕ್ ಸರ್ಗೆ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದೆ. ಮುರಳೀಕೃಷ್ಣ ಅವರೇ, ಹೇಗೆ ಫೈಂಡ್ ಔಟ್ ಮಾಡ್ತೀರಾ ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ಈತ ಹಿಂದೂ, ಈತ ಮುಸ್ಲಿಂ, ಈತ ಕ್ರಿಶ್ಚಿಯನ್, ಅಥವಾ ಈತ ಜೈನ, ಅಥವಾ ಈತ ಬೌದ್ಧ ಅಂತ ಹೇಗೆ ಫೈಂಡ್ ಔಟ್ ಮಾಡ್ತೀರಾ? ಅವ್ರನ್ನ ಹೇಗೆ ಪಾರ್ಕಿಂಗ್ ಮಾಡುವಂತ ಸಂದರ್ಭದಲ್ಲಿ ನೀನ್ ಬೇರೆ ಧರ್ಮದವನಪ್ಪ, ಇಲ್ಲಿ ಮಾಡಬೇಡ ಅಂತ ಹೇಗೆ ಫೈಂಡ್ ಔಟ್ ಮಾಡಿ ಕಳಿಸ್ತೀರಾ? ಅಲ್ಲ, ಇಲ್ಲಿರ್ತಕ್ಕಂಥದ್ದು ನಾವು ಇಲ್ಲಿ ಜಾತಿ ಭೇದವನ್ನ, ಧರ್ಮ ಭೇದವನ್ನ ಮಾಡ್ಲಿಕ್ಕೋಸ್ಕರ ಈ ವ್ಯವಸ್ಥೆ ಅಲ್ಲ. ನೀನು ಮುಸಲ್ಮಾನ, ನೀನು ಕ್ರಿಶ್ಚಿಯನ್, ಇಲ್ಲಿ ವಾಹನ ಇಡಬೇಡ ಅಂತ. ಆದ್ರೆ ನಾನು ಹೇಳ್ತಕ್ಕಂಥ ನಮ್ಮ ನಂಬಿಕೆಯ ಭಾಗದಲ್ಲಿ ನಾವು ಬಂದೇ ಇರತಕ್ಕಂಥದ್ದು, ನಾವು ದೇವಸ್ಥಾನದ ಕೆಲಸಕ್ಕೆ, ದೇವಸ್ಥಾನದಲ್ಲಿ ಇರ್ತಕ್ಕಂಥ ಏನು ಆಚರಣೆಗೆ ಬಂದಿರತಕ್ಕಂಥ ನಮ್ದೇನು ಅಡ್ಡಿ ಇಲ್ಲ. ಪ್ರಶ್ನೆ ಇರ್ತಕ್ಕಂಥ ಯಾರು ಸಹ ಎಲ್ಲರೂ ಸಹಕಾರ ಮಾಡ್ಬೇಕು. ಆ ದೇವಸ್ಥಾನದ ವ್ಯವಸ್ಥೆ ಇದೆ, ಗೊತ್ತಾಯ್ತು. ಬಟ್ ಕುತೂಹಲ, ಅದು ಹೇಗ್ ಫೈಂಡ್ ಔಟ್ ಮಾಡ್ಲಿಕ್ಕೆ ಆಗತ್ತೆ ಈ ರೀತಿಯಾಗಿ ಬೋರ್ಡ್ ಅನ್ನ ಹಾಕ್ತಂತ ಸಂದರ್ಭದಲ್ಲಿ ಅನ್ನುವಂಥದ್ದಷ್ಟೇ ನನ್ ಕುತೂಹಲ.
ದೇವಸ್ಥಾನಕ್ಕೆ ಯಾರು ಬರ್ತಾರೆ ನೋಡಿ ಅಲ್ಲಿ ಆಮೇಲೆ ಇನ್ನೊಂದು ಅಲ್ಲಿ- ಪ್ರಶ್ನೆ ಇದೆ. ಕೊನೆಯದಾಗಿ ನಾನು ನರೇಂದ್ರ ನಾಯಕ್ ಅವರಿಂದನೂ ಕೂಡ ರಿಯಾಕ್ಷನ್ ತಗೊಳ್ತೀನಿ. ಕಾನೂನಿನ ಕ್ರಮವನ್ನ ಕೈಗೊಳ್ಳಲಾಗತ್ತೆ ಬೇರೆಯವ್ರು ಯಾರಾದ್ರೂ ಪಾರ್ಕಿಂಗ್ ಮಾಡಿದ್ರೆ ಅಂತ ಬಂದಂತ ಏನ್ ಕಾನೂನಿದೆ ಇದಕ್ಕೆ ಕ್ರಮ ಕೈಗೊಳ್ಳಿಕ್ಕೆ ಅಂತ? ನೋಡಿ ಬೇರೆಯವ್ರು ಯಾರಾದ್ರೂ ಅಲ್ಲಿ ಪಾರ್ಕಿಂಗ್ ಮಾಡಿದಂತ ಸಂದರ್ಭದಲ್ಲಿ ಹಿಂದೂ ಧರ್ಮದವರು ಅಲ್ಲದಿರುವವರು ಪಾರ್ಕಿಂಗ್ ಮಾಡಿದಾಗ ಕಾನೂನಿನ ರೀತಿಯಲ್ಲಿ ಕ್ರಮ ಅಂದ್ರೆ ಏನ್ ಕ್ರಮ ಇರುತ್ತೆ? ಈ ಕಾನೂನು ಪ್ರಕಾರ ಇರುವುದು ಕ್ರಿಮಿನಲ್ ಟ್ರೆಸ್ಪಾಸ್ ಅಷ್ಟೇ, ಬೇರೆ ಯಾವುದೇ ಇಲ್ಲ. ಆ ಕ್ರಿಮಿನಲ್ ಟ್ರೆಸ್ಪಾಸ್ ಅಪ್ಲೈ ಆಗೋದು ಖಾಸಗಿ ಜಾಗಗಳಿಗೆ ಮಾತ್ರ, ಸಾರ್ವಜನಿಕ ಜಾಗಗಳಿಗೆ ಅಪ್ಲೈ ಆಗೋದಿಲ್ಲ. ಕಾನೂನು ಕ್ರಮ ಕೈಗೊಳ್ತೇನಂತ ಹೇಳೋದು ಯಾವ ರೀತಿ ಅಂತ ನನ್ಗೆ ಅರ್ಥ ಆಗ್ತದೆ. ಪ್ರಾಯಶಃ ಅವರು ಹೇಳ್ಬೋದು ಏನ್ ಕಾನೂನು ಇದೆ ಅಂತ, ನೈತಿಕವಾಗಿ ಹೇಳ್ಬೋದು ಇಲ್ಲಿ ದೇವಸ್ಥಾನಕ್ಕೆ ಬರೋದು ಮಾತ್ರ ಇಲ್ಲಿ ನಿಲ್ಲಿಸಿ ಅಂತ. ಎಕ್ಸಾಕ್ಟ್ಲಿ. ಆದರೆ ಏನ್ ಮಾಡ್ತೀವಿ ಸರ್, ಸಾಕಷ್ಟು ಕುತೂಹಲ ಕೆಡೆ ಮಾಡಿಕೊಟ್ಟಿದ್ದು ಅದೇ. ಥ್ಯಾಂಕ್ ಯು ಸೋ ಮಚ್ ಸರ್, ಇಬ್ಬರಿಗೂ ಕೂಡ ಇಷ್ಟು ತನಕ ಚರ್ಚೆಯಲ್ಲಿ ಭಾಗಿಯಾಗಿ ಇಬ್ರು ಕೂಡ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಕ್ಕೆ. ಇಲ್ಲಿ ಹಿಂದೂ ಒಂದು ದೇವಸ್ಥಾನದಲ್ಲಿ ಹಿಂದೂ ಭಕ್ತರಿಗೆ